ಇವತ್ತು ನಾವು ಸಾಮೂಹಿಕ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಸುರ್ಪುರ್ ವತಿಯಿಂದ ಇವತ್ತು ಕನ್ನಡ ನಾಮಫಲಕ 60ರಷ್ಟು ಕಡ್ಡಾಯ ಅಳವಡಿಸುವ ಕುರಿತು ನಾವು ಇವತ್ತು ಮನವಿ ಸಲ್ಲಿಸಿದ್ದೀವಿ. ಕಾರಣ ಇಷ್ಟೇ, ನಾವು ಪ್ರತಿ ವರ್ಷ ಏನಪ್ಪ ಅಂದ್ರೆ ಮನವಿ ಕೊಡ್ತಾನೆ ಬಂದಿದ್ದೀವಿ. ಆ ಕಾಟಾಚಾರಕ್ಕೆ ಒಂದು ಆಟೋ ಕಳಿಸ್ತಾರೆ, ಒದಗಿಸ್ತಾರೆ, ಬರ್ತಾರೆ. ಇನ್ನೂವರೆಗೂ ಕೂಡ ಖಾಸಗಿ ಆಗಿರ್ಬೋದು, ಸರ್ಕಾರಿ ಆಗಿರ್ಬೋದು, ಕಚೇರಿಗಳಾಗಿರ್ಬೋದು, ವಾಣಿಜ್ಯ ಮಳಿಗೆಗಳಾಗಿರ್ಬೋದು, ಉದ್ದಿಮೆದಾರರು ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು, ಇನ್ನು ಇನ್ನಿತರ ಧಾರ್ಮಿಕ ಕೇಂದ್ರಗಳಾಗಿರ್ಬೋದು, ಹಲವಾರು ಏನಪ್ಪ ಅಂದ್ರೆ ಕೇಂದ್ರಗಳಲ್ಲಿ ಇವತ್ತು ಕನ್ನಡ ನಾಮಫಲಕ ಕಡ್ಡಾಯ ಅಳವಡಿಸುವುದನ್ನು ಎಲ್ಲರೂ ಕೂಡ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ, ಒಂದು ವಾರದ ನಾವು ಇವತ್ತು ಕಮಿಷನರ್ಗಳಿದ್ದೀವಿ, ಒಂದು ವಾರದ ಗಡುವು ನೀಡ್ತಾ ಇದ್ದೀವಿ. ಒಂದು ವಾರದಲ್ಲಿ ತಾವೇನಾದರೂ ತೆರವುಗೊಳಿಸದಿದ್ದ ಪಕ್ಷದಲ್ಲಿ ನಾವೇ ಖುದ್ದಾಗಿ ಎಲ್ಲ ಕನ್ನಡ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ಸೇರಿ ಸಾರ್ವಜನಿಕರೊಂದಿಗೆ ಎಲ್ಲೆಲ್ಲಿ ಅನ್ಯ ಭಾಷೆಯ ನಾಮಫಲಕಗಳಿದ್ರೆ ಅವನು ಖುದ್ದಾಗಿ ನಾವೇ ಕೆಲಸ ನಾವು ಮಾಡೋಕ್ಕೆ ಕೈ ಹಾಕ್ತಾ ಇದ್ದೀವಿ. ಅದಕ್ಕೆ ಏನಾದರೂ ಅನಾಹುತಗಳಾದರೆ ತಾವೇ ಜವಾಬ್ದಾರ ಅಂತೇಳಿ ಈ ಸಂದರ್ಭದಲ್ಲಿ ನಾವು ನಗರಸಭೆಯ ಪೌರಾಯುಕ್ತರಿಗೆ ನಾವು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೀವಿ. ಕಾರಣ ಸರ್ಕಾರ ಏನಪ್ಪ, ನಾವು ಡಿಸೆಂಬರ್ 27ರಂದು ನಾವು ಒಂದು ಕಳೆದ 2 ವರ್ಷದಿಂದ ಬೆಂಗಳೂರಿನಲ್ಲಿ ಬೃಹತ್ ಹೋರಾಟ ಮಾಡಿದಾಗ ಕರ್ನಾಟಕ ಸರ್ಕಾರ ಎಚ್ಚೆತ್ತುಕೊಂಡು ಫೆಬ್ರವರಿ 29, 2023 ಸರ್ಕಾರ ಎಲ್ಲ ಕನ್ನಡ ಅನ್ಯ ಭಾಷೆಗಳ ನಾಮಫಲಕ ತೆರವುಗೊಳಿಸಿ ಕಡ್ಡಾಯವಾಗಿ %60 60ರಷ್ಟು ಕನ್ನಡ ನಾಮಫಲಕ ಕಡ್ಡಾಯ ಇರಬೇಕಂತ ಸರ್ಕಾರ ಆದೇಶ ಮಾಡಿದ್ರು ಕೂಡ ಸರ್ಕಾರದ ಆದೇಶಕ್ಕೆ ಕಿಂಚಿತ್ತು ಬೆಲೆ ಕೊಡದೆ ಇವತ್ತು ಎಲ್ಲ ಅಧಿಕಾರಿಗಳು ಸೇರಿ ಎಲ್ಲ ಉದ್ಯಮದಾರರು ಕೂಡ ಕನ್ನಡಕ್ಕೆ ಅನ್ಯಾಯ ಮಾಡ್ತಿದ್ದಾರೆ. ಕನ್ನಡದ ನಾಡಿನಲ್ಲಿ ಎಲ್ಲನೂ ಅನುಭವಿಸಿ ಕನ್ನಡದ ಗಾಳಿ, ನೀರು, ಉಪ್ಪು, ಅನ್ನ ಎಲ್ಲ ತಿಂದು ಇವತ್ತು ಕನ್ನಡಕ್ಕೆ ದ್ರೋಹ ಬೈತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಇವತ್ತು ಖಡಕ್ಕಾಗಿ ಎಚ್ಚರಿಕೆ ನೀಡ್ತಿದ್ದೀವಿ. ಒಂದು ವಾರದಲ್ಲಿ ಏನು ತೆರವುಗೊಳಿಸದಿದ್ದರೆ ನಾವೇ ಖುದ್ದಾಗಿ ತೆರವುಗೊಳಿಸ್ತಕ್ಕಂಥ ಕಾರ್ಯ ಮಾಡಬೇಕಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈಗ ಒಂದು ವಾರದಲ್ಲಿ ಮಾಡ್ತಾ ಅಂತೇಳಿ ಭರವಸೆ ಕೊಡ್ರಿ. ಒಂದು ವಾರದಲ್ಲಿ ಅಂತ ಹೇಳಿಲ್ಲ, ನಾವು ಶೀಘ್ರವೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೂ ಕೂಡ ಇದು ಆಗಲಿಲ್ಲ ಅಂದರೆ ನಾವು ಈಗಾಗಲೇ ನಾವು ಲೆಟರ್ನ ಮನವಿ ಪತ್ರದಲ್ಲಿ ಕೊಟ್ಟಿದ್ದೀವಿ. ಈಗ ಒಂದು ವಾರ ಅಂತ ಹೇಳಿದ್ವಿ, ಒಂದು ವಾರ ನಂತರ ನಾವೇ ಖುದ್ದಾಗಿ ಮಾಡೋದು ನಿಶ್ಚಿತ.